ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರ ಅಂತ ಆಯ್ಕೆ ಆಗೋದು ಪ್ರಧಾನಿ ಅಂತ ಆಗೋದು ನಾಮಕೆ ಅಷ್ಟೇ. ಪ್ರಮುಖವಾಗಿ ಅಲ್ಲಿ ಏನೇ ಪ್ರಮುಖವಾದ ನಿರ್ಧಾರ ಆಗಬೇಕು ಅಂದ್ರೂ ಕೂಡ ಅದು ಸೇನಾ ಮುಖ್ಯಸ್ಥ ಆತನ ಅಣತಿ ಮೇರೆಗೇನೆ ಆಗುವಂಥದ್ದು. ಆದರೆ ಈಗಿರುವ ಸೇನಾಧಿಕಾರಿ ಇದ್ದಾನಲ್ಲ, ಒಂದು ರೀತಿಯಲ್ಲಿ ಜನರಲ್ ಮುಲ್ಲಾ ಅಂತಲೇ ಖ್ಯಾತನಾಗಿರುವ ಅಸೀಂ, ಇದೀಗ ಹೊಸದೊಂದು ಸರ್ವಾಧಿಕಾರಿ ಪರ್ವ ಪ್ರಾರಂಭ ಆಗ್ತಾ ಇದೆಯಾ ಪಾಕಿಸ್ತಾನದಲ್ಲಿ ಅನ್ನೋ ಸೂಚನೆ ನೀಡ್ತಾ ಇದೆ ಈತನ ಕೆಲ ನಡೆ ಹಾಗೆ ನಿರ್ಧಾರಗಳು. ಪಾಕಿಸ್ತಾನದಲ್ಲಿ ಮತ್ತೆ ಸರ್ವಾಧಿಕಾರಿ ಆಡಳಿತ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಶೆಹಬಾಜ್ ಅಲಿನ ಪ್ರಧಾನಿ, ಆತನನ್ನೇ ಕೆಳಗಿಳಿಸುವ ಪ್ಲಾನ್ಗೆ ಮುಂದಾಗಿದ್ದಾನ ಮುಲ್ಲಾ. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ಭಾರಿ ಬೆಳವಣಿಗೆಗಳಾಗಿದೆ. ISI ಚೀಫ್ ಅನ್ನ ಪಾಕಿಸ್ತಾನದ NSA ಚೀಫ್ ಆಗಿ ಮಾಡಿದ್ದಾನೆ. ISA ಚೀಫ್ ಆತನನ್ನೇ ಇದೀಗ ಸಲಹೆಗಾರನಾಗಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಯ್ಕೆ ಮಾಡಲಾಗಿದೆ. ಲೆಫ್ಟಿನೆಂಟ್ ಜನರಲ್ ಆಸಿಮ್ ಮಲಿಕ್ ISI ಚೀಫ್ ಆಗಿದ್ದವರು ಇದೀಗ NSA ಚೀಫ್ ಕೂಡ. ಸೇನಾ ಮುಖ್ಯಸ್ಥರ ಈ ನಡೆಯಿಂದ ಪಾಕಿಸ್ತಾನದ ಪ್ರಧಾನಿ ಸಹಜವಾಗಿ ಕಂಗಾಲಾಗಿದ್ದಾನೆ. ಶಹಬಾಜ್ಗೆ ಹೇಳ್ದೆ ಕೇಳ್ದೆ ಈ ನಿರ್ಧಾರಕ್ಕೆ ಬಂದಿರೋದು ಅಸೀಂ ಮುನೀರ್. ಇನ್ನು ಅಸೀಂ ಮಲಿಕ್ ಆರ್ಮಿ ಚೀಫ್ ಮುನೀರ್ಗೆ ಬಹಳ ಆಪ್ತನಾದವನು. ಈತನನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿರೋದನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅತಿ ಶೀಘ್ರದಲ್ಲೇ ರಾಜಕೀಯ ವಿಪ್ಲವ ಆದ್ರೂ ಆಗಬಹುದು ಅನ್ನೋ ಸೂಚನೆ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಸೇನೆ ISI ಮಾತೆ ಅಂತಿಮ ಅನ್ನೋ ಸೂಚನೆಯನ್ನ ನೀಡ್ತಾ ಇದೆ. ಸೇನೆ ಸೂಚನೆಯಂತೆಯೇ ನಡೆದುಕೊಳ್ಬೇಕಾದ ಅನಿವಾರ್ಯತೆ ಈಗ ಪಾಕಿಸ್ತಾನದ ಪ್ರಧಾನಿಗೆ ಬಂದಿದೆ. ಯಾವುದೇ ಸ್ವತಂತ್ರ ನಿರ್ಧಾರವನ್ನ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರ ಅಂತ ಆಯ್ಕೆ ಆಗೋದು ಪ್ರಧಾನಿ ಅಂತ ಆಗೋದು ನಾಮಕೆ ಅಷ್ಟೇ. ಪ್ರಮುಖವಾಗಿ ಅಲ್ಲಿ ಏನೇ ಪ್ರಮುಖವಾದ ನಿರ್ಧಾರ ಆಗಬೇಕು ಅಂದ್ರೂ ಕೂಡ ಅದು ಸೇನಾ ಮುಖ್ಯಸ್ಥ ಆತನ ಅಣತಿ ಮೇರೆಗೇನೆ ಆಗುವಂಥದ್ದು. ಆದರೆ ಈಗಿರುವ ಸೇನಾಧಿಕಾರಿ ಇದ್ದಾನಲ್ಲ, ಒಂದು ರೀತಿಯಲ್ಲಿ ಜನರಲ್ ಮುಲ್ಲಾ ಅಂತಲೇ ಖ್ಯಾತನಾಗಿರುವ ಅಸೀಂ, ಇದೀಗ ಹೊಸದೊಂದು ಸರ್ವಾಧಿಕಾರಿ ಪರ್ವ ಪ್ರಾರಂಭ ಆಗ್ತಾ ಇದೆಯಾ ಪಾಕಿಸ್ತಾನದಲ್ಲಿ ಅನ್ನೋ ಸೂಚನೆ ನೀಡ್ತಾ ಇದೆ ಈತನ ಕೆಲ ನಡೆ ಹಾಗೆ ನಿರ್ಧಾರಗಳು. ಪಾಕಿಸ್ತಾನದಲ್ಲಿ ಮತ್ತೆ ಸರ್ವಾಧಿಕಾರಿ ಆಡಳಿತ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಶೆಹಬಾಜ್ ಅಲಿನ ಪ್ರಧಾನಿ, ಆತನನ್ನೇ ಕೆಳಗಿಳಿಸುವ ಪ್ಲಾನ್ಗೆ ಮುಂದಾಗಿದ್ದಾನ ಮುಲ್ಲಾ. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ಭಾರಿ ಬೆಳವಣಿಗೆಗಳಾಗಿದೆ. ISI ಚೀಫ್ ಅನ್ನ ಪಾಕಿಸ್ತಾನದ NSA ಚೀಫ್ ಆಗಿ ಮಾಡಿದ್ದಾನೆ. ISA ಚೀಫ್ ಆತನನ್ನೇ ಇದೀಗ ಸಲಹೆಗಾರನಾಗಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಯ್ಕೆ ಮಾಡಲಾಗಿದೆ. ಲೆಫ್ಟಿನೆಂಟ್ ಜನರಲ್ ಆಸಿಮ್ ಮಲಿಕ್ ISI ಚೀಫ್ ಆಗಿದ್ದವರು ಇದೀಗ NSA ಚೀಫ್ ಕೂಡ. ಸೇನಾ ಮುಖ್ಯಸ್ಥರ ಈ ನಡೆಯಿಂದ ಪಾಕಿಸ್ತಾನದ ಪ್ರಧಾನಿ ಸಹಜವಾಗಿ ಕಂಗಾಲಾಗಿದ್ದಾನೆ. ಶಹಬಾಜ್ಗೆ ಹೇಳ್ದೆ ಕೇಳ್ದೆ ಈ ನಿರ್ಧಾರಕ್ಕೆ ಬಂದಿರೋದು ಅಸೀಂ ಮುನೀರ್. ಇನ್ನು ಅಸೀಂ ಮಲಿಕ್ ಆರ್ಮಿ ಚೀಫ್ ಮುನೀರ್ಗೆ ಬಹಳ ಆಪ್ತನಾದವನು. ಈತನನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿರೋದನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅತಿ ಶೀಘ್ರದಲ್ಲೇ ರಾಜಕೀಯ ವಿಪ್ಲವ ಆದ್ರೂ ಆಗಬಹುದು ಅನ್ನೋ ಸೂಚನೆ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಸೇನೆ ISI ಮಾತೆ ಅಂತಿಮ ಅನ್ನೋ ಸೂಚನೆಯನ್ನ ನೀಡ್ತಾ ಇದೆ. ಸೇನೆ ಸೂಚನೆಯಂತೆಯೇ ನಡೆದುಕೊಳ್ಬೇಕಾದ ಅನಿವಾರ್ಯತೆ ಈಗ ಪಾಕಿಸ್ತಾನದ ಪ್ರಧಾನಿಗೆ ಬಂದಿದೆ. ಯಾವುದೇ ಸ್ವತಂತ್ರ ನಿರ್ಧಾರವನ್ನ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರ ಅಂತ ಆಯ್ಕೆ ಆಗೋದು ಪ್ರಧಾನಿ ಅಂತ ಆಗೋದು ನಾಮಕೆ ಅಷ್ಟೇ. ಪ್ರಮುಖವಾಗಿ ಅಲ್ಲಿ ಏನೇ ಪ್ರಮುಖವಾದ ನಿರ್ಧಾರ ಆಗಬೇಕು ಅಂದ್ರೂ ಕೂಡ ಅದು ಸೇನಾ ಮುಖ್ಯಸ್ಥ ಆತನ ಅಣತಿ ಮೇರೆಗೇನೆ ಆಗುವಂಥದ್ದು. ಆದರೆ ಈಗಿರುವ ಸೇನಾಧಿಕಾರಿ ಇದ್ದಾನಲ್ಲ, ಒಂದು ರೀತಿಯಲ್ಲಿ ಜನರಲ್ ಮುಲ್ಲಾ ಅಂತಲೇ ಖ್ಯಾತನಾಗಿರುವ ಅಸೀಂ, ಇದೀಗ ಹೊಸದೊಂದು ಸರ್ವಾಧಿಕಾರಿ ಪರ್ವ ಪ್ರಾರಂಭ ಆಗ್ತಾ ಇದೆಯಾ ಪಾಕಿಸ್ತಾನದಲ್ಲಿ ಅನ್ನೋ ಸೂಚನೆ ನೀಡ್ತಾ ಇದೆ ಈತನ ಕೆಲ ನಡೆ ಹಾಗೆ ನಿರ್ಧಾರಗಳು. ಪಾಕಿಸ್ತಾನದಲ್ಲಿ ಮತ್ತೆ ಸರ್ವಾಧಿಕಾರಿ ಆಡಳಿತ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಶೆಹಬಾಜ್ ಅಲಿನ ಪ್ರಧಾನಿ, ಆತನನ್ನೇ ಕೆಳಗಿಳಿಸುವ ಪ್ಲಾನ್ಗೆ ಮುಂದಾಗಿದ್ದಾನ ಮುಲ್ಲಾ. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ಭಾರಿ ಬೆಳವಣಿಗೆಗಳಾಗಿದೆ. ISI ಚೀಫ್ ಅನ್ನ
ಪಾಕಿಸ್ತಾನದ NSA ಚೀಫ್ ಆಗಿ ಮಾಡಿದ್ದಾನೆ. ISA ಚೀಫ್ ಆತನನ್ನೇ ಇದೀಗ ಸಲಹೆಗಾರನಾಗಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಯ್ಕೆ ಮಾಡಲಾಗಿದೆ. ಲೆಫ್ಟಿನೆಂಟ್ ಜನರಲ್ ಆಸಿಂ ಮಲಿಕ್ ISI ಚೀಫ್ ಆಗಿದ್ದವರು ಇದೀಗ NSA ಚೀಫ್ ಕೂಡ. ಸೇನಾ ಮುಖ್ಯಸ್ಥರ ಈ ನಡೆಯಿಂದ ಪಾಕಿಸ್ತಾನದ ಪ್ರಧಾನಿ ಸಹಜವಾಗಿ ಕಂಗಾಲಾಗಿದ್ದಾನೆ. ಶಹಬಾಜ್ಗೆ ಹೇಳ್ದೆ ಕೇಳ್ದೆ ಈ ನಿರ್ಧಾರಕ್ಕೆ ಬಂದಿರೋದು ಅಸೀಂ ಮುನೀರ್. ಇನ್ನು ಅಸೀಂ ಮಲಿಕ್ ಆರ್ಮಿ ಚೀಫ್ ಮುನೀರ್ಗೆ ಬಹಳ ಆಪ್ತನಾದವನು. ಈತನನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿರೋದನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅತಿ ಶೀಘ್ರದಲ್ಲೇ ರಾಜಕೀಯ ವಿಪ್ಲವ ಆದ್ರೂ ಆಗಬಹುದು ಅನ್ನೋ ಸೂಚನೆ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಸೇನೆ ISI ಮಾತೆ ಅಂತಿಮ ಅನ್ನೋ ಸೂಚನೆಯನ್ನ ನೀಡ್ತಾ ಇದೆ. ಸೇನೆ ಸೂಚನೆಯಂತೆಯೇ ನಡೆದುಕೊಳ್ಬೇಕಾದ ಅನಿವಾರ್ಯತೆ ಈಗ ಪಾಕಿಸ್ತಾನದ ಪ್ರಧಾನಿಗೆ ಬಂದಿದೆ. ಯಾವುದೇ ಸ್ವತಂತ್ರ ನಿರ್ಧಾರವನ್ನ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಸರ್ಕಾರ ಅಂತ ಆಯ್ಕೆ ಆಗೋದು, ಪ್ರಧಾನಿ ಅಂತ ಆಗೋದು ನಾಮಕೆ ಅಷ್ಟೇ. ಪ್ರಮುಖವಾಗಿ ಅಲ್ಲಿ ಏನೇ ಪ್ರಮುಖವಾದ ನಿರ್ಧಾರ ಆಗಬೇಕು ಅಂದ್ರೂ ಕೂಡ ಅದು ಸೇನಾ ಮುಖ್ಯಸ್ಥ ಆತನ ಅಣತಿ ಮೇರೆಗೇನೆ ಆಗುವಂಥದ್ದು. ಆದರೆ ಈಗಿರುವ ಸೇನಾಧಿಕಾರಿ ಇದ್ದಾನಲ್ಲ, ಒಂದು ರೀತಿಯಲ್ಲಿ ಜನರಲ್ ಮುಲ್ಲಾ ಅಂತಲೇ ಖ್ಯಾತನಾಗಿರುವ ಅಸೀಂ, ಇದೀಗ ಹೊಸದೊಂದು ಸರ್ವಾಧಿಕಾರಿ ಪರ್ವ ಪ್ರಾರಂಭ ಆಗ್ತಾ ಇದೆಯಾ ಪಾಕಿಸ್ತಾನದಲ್ಲಿ ಅನ್ನೋ ಸೂಚನೆ ನೀಡ್ತಾ ಇದೆ ಈತನ ಕೆಲ ನಡೆ ಹಾಗೆ ನಿರ್ಧಾರಗಳು. ಪಾಕಿಸ್ತಾನದಲ್ಲಿ ಮತ್ತೆ ಸರ್ವಾಧಿಕಾರಿ ಆಡಳಿತ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಶಹಬಾಜ್ ಅಲ್ಲಿನ ಪ್ರಧಾನಿ, ಆತನನ್ನೇ ಕೆಳಗಿಳಿಸುವ ಪ್ಲಾನ್ಗೆ ಮುಂದಾಗಿದ್ದಾನ ಮುಲ್ಲಾ. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ಭಾರಿ ಬೆಳವಣಿಗೆಗಳಾಗಿದೆ. ISI ಚೀಫ್ ಅನ್ನ ಪಾಕಿಸ್ತಾನದ NSA ಚೀಫ್ ಆಗಿ ಮಾಡಿದ್ದಾನೆ. ISA ಚೀಫ್ ಆತನನ್ನೇ ಇದೀಗ ಸಲಹೆಗಾರನಾಗಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಯ್ಕೆ ಮಾಡಲಾಗಿದೆ. ಲೆಫ್ಟಿನೆಂಟ್ ಜನರಲ್ ಆಸಿಂ ಮಲಿಕ್ ISI ಚೀಫ್ ಆಗಿದ್ದವರು ಇದೀಗ NSA ಚೀಫ್ ಕೂಡ. ಸೇನಾ ಮುಖ್ಯಸ್ಥರ ಈ ನಡೆಯಿಂದ ಪಾಕಿಸ್ತಾನದ ಪ್ರಧಾನಿ ಸಹಜವಾಗಿ ಕಂಗಾಲಾಗಿದ್ದಾನೆ. ಶಹಬಾಜ್ಗೆ ಹೇಳ್ದೆ ಕೇಳ್ದೆ ಈ ನಿರ್ಧಾರಕ್ಕೆ ಬಂದಿರೋದು ಅಸೀಂ ಮುನೀರ್. ಇನ್ನು ಅಸೀಂ ಮಲಿಕ್ ಆರ್ಮಿ ಚೀಫ್ ಮುನೀರ್ಗೆ ಬಹಳ ಆಪ್ತನಾದವನು. ಈತನನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿರೋದನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಅತಿ ಶೀಘ್ರದಲ್ಲೇ ರಾಜಕೀಯ ವಿಪ್ಲವ ಆದ್ರೂ ಆಗಬಹುದು ಅನ್ನೋ ಸೂಚನೆ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಸೇನೆ ISI ಮಾತೆ ಅಂತಿಮ ಅನ್ನೋ ಸೂಚನೆಯನ್ನ ನೀಡ್ತಾ ಇದೆ. ಸೇನೆ ಸೂಚನೆಯಂತೆಯೇ ನಡೆದುಕೊಳ್ಬೇಕಾದ ಅನಿವಾರ್ಯತೆ ಈಗ ಪಾಕಿಸ್ತಾನದ ಪ್ರಧಾನಿಗೆ ಬಂದಿದೆ. ಯಾವುದೇ ಸ್ವತಂತ್ರ ನಿರ್ಧಾರವನ್ನ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಪಾಕಿಸ್ತಾನದ ಪ್ರಧಾನಿ